ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಎಂದಿನಂತೆ ಇವತ್ತು ಕೂಡ ಒಂದು ವಿಶೇಷವಾದ ಔಷಧಿಯ ಗುಣವನ್ನು ಹೊಂದಿರತಕ್ಕಂಥ ಅದ್ಭುತವಾದ ಒಂದು ಗಿಡಮೂಲಿಕೆ ಅಂತ ಹೇಳ್ಬೋದು, ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥ ಅಂತ ಹೇಳ್ಬೋದು. ಇದನ್ನು ಬಿಳಿಯ ಚಿನ್ನ, ವೈಟ್ ಗೋಲ್ಡ್ ಅಂತ ಕರಿತೀವಿ. ಅನೇಕ ಕಾಯಿಲೆಗಳಿಗೆ ರಾಮಬಾಣ. ಪ್ರಾಚೀನ ವೈದ್ಯಕೀಯ ಪದ್ಧತಿಯಲ್ಲಿ ಸಂಸ್ಕೃತದಲ್ಲಿ ಇದನ್ನು ಕೋಷ್ಮಾಂಡ ಅಂತ ಕರೀತಾರೆ. ಕೋಷ್ಮಾಂಡ ಅಂತಂದರೆ ಕುಂಬಳಕಾಯಿ. ಹಾಗೂ ಕಡಿಮೆ ಕ್ಯಾಲರಿಯನ್ನು ಹೊಂದಿದೆ, ಅತಿ ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರತಕ್ಕಂಥ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥ. ಇದನ್ನು ದೇಹದ ತೂಕವನ್ನು ಇಳಿಸಲಿಕ್ಕೆ ತುಂಬ ವಿಶೇಷವಾಗಿ ಇದನ್ನು ಬಳಸ್ತಾರೆ. ಯಾವ ರೀತಿ ಅಂತಂದರೆ, ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಸಿಪ್ಪೆಯನ್ನು ಬಿಟ್ಟು ಒಳಗಡೆ ಇರತಕ್ಕಂಥ ತಿರುಳನ್ನು ತೆಗೆದು ಜ್ಯೂಸ್ ಮಾಡಿ, ಇದರ ತಿರುಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ದೇಹದಲ್ಲಿ ಇರತಕ್ಕಂಥ ಬೇಡದಿರತಕ್ಕಂಥ ಕೊಲೆಸ್ಟ್ರಾಲ್, ಏನು ಕೊಬ್ಬು ಅಂತ ಹೇಳ್ತೀವಿ, ಅದು ಕರಗಿ ಆ ದೇಹದ ತೂಕ ಕಡಿಮೆ ಆಗೋದಕ್ಕೆ ತುಂಬ ಉಪಯುಕ್ತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥ. ಹಾಗೂ ಇದು ವೈಜ್ಞಾನಿಕವಾಗಿ ದೃಢೀಕರಣ ಪಟ್ಟಿರ್ತಕ್ಕಂಥದ್ದು. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸತು, ಪೊಟ್ಯಾಷಿಯಂ ಮತ್ತು ಅನೇಕ ಹೇರಳವಾದ ವಿಟಮಿನ್ ಇರ್ತಕ್ಕಂಥ ಅದ್ಭುತವಾದ ಔಷಧಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಕೆಲವರು ಇದನ್ನು ಬಳಸಬಾರ್ದು, ನಾವು ಇದನ್ನು ತಿನ್ನಬಾರ್ದು ಅಂತಕ್ಕಂಥವ್ರು ಈ ವಿಡಿಯೋನ ನೋಡಬೇಕು. ಏನಕ್ಕೆ ಅಂತಂದರೆ, ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಈ ಎಲ್ಲ ವಿಟಮಿನ್ಸ್ಗಳು, ಎಲ್ಲ ಔಷಧಿ ಗುಣಗಳು ಈ ಬೂದುಗುಂಬಳಕಾಯಿನಲ್ಲಿ ಇದೆ ಸ್ನೇಹಿತರೆ. ದೇಹದಲ್ಲಿ ಮೂತ್ರಪಿಂಡ ಮತ್ತು ಲಿವರ್ ಕೆಲಸ ಮಾಡ್ತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ದೇಹದಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನು, ಬೇಡದೇ ಇರತಕ್ಕಂಥ ವಸ್ತುವನ್ನು ಫಿಲ್ಟರ್ ಮಾಡ್ತಕ್ಕಂಥ, ಹೊರಾಗ್ತಕ್ಕಂಥ ಅದ್ಭುತವಾದ ಕೆಲಸವನ್ನು ಮಾಡ್ತವೆ. ಇದಕ್ಕೆ ಸಹಕಾರಿಯಾಗ್ತಕ್ಕಂಥ ಉತ್ತಮವಾದ ಔಷಧಿ ಬೂದುಗುಂಬಳಕಾಯಿ ಜ್ಯೂಸು. ಇದನ್ನು ಹಲವಾರು ವಿಧದಲ್ಲಿ ನಾವು ಸೇವಿಸ್ಬೋದು. ಒಂದು ಸಾಂಬಾರನ್ನ ಮಾಡಿ ಸೇವಿಸ್ಬೋದು, ಇದನ್ನು ಹಲ್ವಾ ಮಾಡಿ ತಿನ್ಬೋದು, ಜ್ಯೂಸ್ ಮಾಡಿ ಕುಡಿಬೋದು. ಮತ್ತು ಇದರ ಬೀಜದ, ಈ ಬೂದುಗುಂಬಳಕಾಯಿ ಬೀಜದ ವಿಶೇಷವಾದ ಅತಿ ಅದ್ಭುತವಾದ ಔಷಧಿ ಗುಣವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೂ ಶ್ವಾಸಕೋಶದ ಸಮಸ್ಯೆ, ಅಂದರೆ ಉಸಿರಾಟದ ಸಮಸ್ಯೆ ಇರ್ತಕ್ಕಂಥವ್ರು, ಶ್ವಾಸಕೋಶದ ಸಮಸ್ಯೆ ಇದೆ ತುಂಬ ಅಂತಕ್ಕಂಥವ್ರು ಈ ಬೂದುಗುಂಬಳಕಾಯಿನ ಸೇವಿಸೋದ್ರಿಂದ ಉತ್ತಮವಾದ ಫಲಿತಾಂಶ ನಿಮಗೆ ಸಿಗುತ್ತೆ. ದಯಮಾಡಿ ಇದನ್ನು ಬಳಸಿ ನೋಡಿ ಒಮ್ಮೆ. ಬೂದುಗುಂಬಳಕಾಯನ್ನು ಖನಿಜಾಂಶಗಳ ಉಗ್ರಾಣ ಅಂತ ಹೇಳ್ತಾರೆ. ಇದಕ್ಕೆ ಏನು ಮಾಡಿದ್ರು ಅಂತಂದರೆ, ತುಂಬ ಕೆಲವು ಸ್ವಾರ್ಥ ಇರೋವಂಥವ್ರು ಏನು ಮಾಡಿದ್ರು ಅಂತಂದರೆ, ಇದರಲ್ಲಿ ತುಂಬ ಅದ್ಭುತವಾದ ವಿಟಮಿನ್ಸು, ಸತು, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಎ, ಇ ಇಂಥ ಎಲ್ಲ ವಿಟಮಿನ್ಸ್ ಇರೋದ್ರಿಂದ ಇದನ್ನು ನಾವು ಮಾತ್ರ ತಿನ್ನಬೇಕು, ಬೇರೆಯವ್ರು ತಿನ್ನಬಾರ್ದಂತ ಒಂದು ಮೂಢನಂಬಿಕೆ, ಇದನ್ನು ತಿನ್ನಬಾರ್ದಂತ. ಅದಕ್ಕೆ ಕೆಲವರು ಇದನ್ನು ತಿನ್ನಲ್ಲ. ದಯವಿಟ್ಟು ಈ ಒಂದು ಮೂಢನಂಬಿಕೆಯಿಂದ ಹೊರಗಡೆ ಬನ್ನಿ. ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಭಾಳಷ್ಟು ಮುಖ್ಯವಾದ ಪಾತ್ರವನ್ನು ಈ ಬೂದುಗುಂಬಳಕಾಯಿ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ. ದಯಮಾಡಿ ನೀವು ಬಳಸಿ ನೋಡಿ, ಆವಾಗ ನೀವು ಹೇಳ್ತೀರಾ, ಓಕೆ ಕರೆಕ್ಟು, ಇದು ಒಂದು ಸರಿಯಾದ ವಿಶೇಷವಾದ ಮಾಹಿತಿ ಅಂತ ತಿಳ್ಕೊಳ್ತಾರೆ. ಯಾಕೆ ಅಂತಂದರೆ, ಅನೇಕ ಜನ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಖನಿಜಾಂಶಗಳ ಉಗ್ರಾಣ ಅಂತ ಹೇಳಿದ್ದಾರೆ. ಆದರೂ ಕೆಲವರು ನಮ್ಮ ಪದ್ಧತಿ ಅಂತಂದರೆ ಒಂದು ಮೂಢನಂಬಿಕೆಯನ್ನು ಇಟ್ಕೊಂಡು ಕೆಲವರು ಇದನ್ನು ಬಳಸಲ್ಲ. ಬೂದುಗುಂಬಳಕಾಯಿ ಹೃದಯದ ಆರೋಗ್ಯವನ್ನು, ಬೂದುಗುಂಬಳಕಾಯಿ ಬೀಜ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕಡಿಮೆ ಮಾಡ್ತಕ್ಕಂಥ ಅದ್ಭುತವಾದ ಶಕ್ತಿ ಈ ಒಂದು ಬೀಜದಲ್ಲಿದೆ. ಇದನ್ನು ಏನು ಮಾಡಬೇಕಂದ್ರೆ, ಬೀಜಗಳು ನಿಮಗೆ ಅದನ್ನು ಕಲೆಕ್ಟ್ ಮಾಡ್ಬೋದು, ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಸಂಗ್ರಹಣೆ ಮಾಡಿ ಇಟ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಇದು ಸಿಗುತ್ತೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇದನ್ನು ತಗೊಂಡು ಮತ್ತು ಕೆಲವರು ತೂಕ ಇಳಿಸ್ತಕ್ಕಂಥವ್ರು ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥವ್ರು ಇದನ್ನು ಬಳಸ್ಬೋದು. ಕುಂಬಳ ಎಲೆಯ ಚಿಗುರನ್ನು ತೆಗೆದುಕೊಂಡು ಬಂದು ಭಾಳಷ್ಟು ಸೊಪ್ಪುಗಳ ಜೊತೆಯಲ್ಲಿ ಬೆರೆಸಿ ಪಲ್ಯ ಮತ್ತು ಸಾಂಬಾರನ್ನು ಮಾಡಿ ತಿಂತಾರೆ. ಇದು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ, ಸಂಧಿವಾತ ಇರೋರಿಗಂತೂ ತುಂಬ ಅದ್ಭುತವಾದ ಮನೆಮದ್ದು. ಸಂಧಿವಾತ ಕಾಲು ಅವಾಗವಾಗ ಹಿಡ್ಕೊಳ್ತಾ ಇರುತ್ತೆ, ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾಯಿಲ್ಲ ಅಂತ ಅನ್ನೋರಿಗೆ ಇದರ ಬಳ್ಳಿಯ ಚಿಗುರೆಲೆಯ ಸೊಪ್ಪು ತುಂಬ ಅದ್ಭುತವಾದ ಮನೆಮದ್ದಾಗಿ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ವಿಶೇಷವಾದ ಗಿಡಮೂಲಿಕೆ ಸ್ನೇಹಿತರೆ.
ಬೂದುಗುಂಬಳಕಾಯನ್ನು ನಾವು ಗಂಡಸರ ಲೈಂಗಿಕ ಶಕ್ತಿ ಕಡಿಮೆ ಆಗಿದ್ರೆ ಅದಕ್ಕೆ ಔಷಧಿ ಕೊಡೋದಕ್ಕೆ ಒಂದು ಲೇಹವನ್ನು ಮಾಡ್ತೀವಿ. ಆ ಲೇಹಕ್ಕೆ ಬೂದುಗುಂಬಳಕಾಯಿ ರಸವನ್ನು ತೆಗೆದು ಒಂದು ಭಾಗವನ್ನು ಅದಕ್ಕೆ ನಾವು ಬಳಸ್ತೀವಿ. ಜಿಂಕ್ ಇದೆ. ಜಿಂಕ್ ಇರೋದ್ರಿಂದ ಏನಾಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ತುಂಬ ಅನುಕೂಲಕರವಾದ ಒಂದು ವಿಶೇಷವಾದ ಪಾತ್ರವನ್ನು ಇದು ವಹಿಸುತ್ತೆ. ಮತ್ತು ಅಮೈನೋ ಆಮ್ಲ ಇರೋದ್ರಿಂದ ಯಾರಿಗೆ ನಿದ್ರೆ ಬರೋದಿಲ್ಲ, ರಾತ್ರಿ ಟೈಮ್ ಭಾಳಷ್ಟು ನಿದ್ರೆ ಬರೋದಿಲ್ಲ, ಒದ್ದಾಡ್ತಾ ಇರ್ತೀರ, ನಿದ್ರಾಹೀನತೆ ಸಮಸ್ಯೆಯನ್ನು ಕೂಡ ಸರಿ ಮಾಡ್ತಕ್ಕಂಥ ಅನೇಕ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಹೇಳ್ತಾ ಹೋದರೆ ಭಾಳಷ್ಟಿದೆ ಸ್ನೇಹಿತರೆ. ಇಷ್ಟೊಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಬೂದುಗುಂಬಳಕಾಯನ್ನು ನೀವು ಪ್ರತಿನಿತ್ಯ ಬಳಸೋದ್ರಿಂದ ಕೂಡ ಯಾವುದೇ ಆರೋಗ್ಯಕ್ಕೆ ಹಾನಿ ಇಲ್ಲ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ಔಷಧಿಯ ಒಂದು ಗಿಡಮೂಲಿಕೆ ಔಷಧಿಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ. ವಿಶೇಷವಾದ ಮಾಹಿತಿ ನಾನು ಪ್ರತಿ ಸಾರಿ ಹೇಳ್ತಾ ಬರ್ತಾ ಇದ್ದೀನಿ. ಲಕ್ಕು ಹೊಡೆದವ್ರಿಗೆ, ವಿಶೇಷವಾದ ನರಗಳ ಸಮಸ್ಯೆ, ನರಗಳ ದೌರ್ಬಲ್ಯ ಇರತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಗಳನ್ನು ನಾವು ನೀಡ್ತೀವಿ ಪ್ರತಿ ಭಾನುವಾರ. ತುಂಬ ಎಮರ್ಜೆನ್ಸಿ ಇದ್ದರೆ ಪ್ರತಿ ದಿವಸ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಹಾಗೂ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಔಷಧಿಯನ್ನು ನೀಡ್ತೀವಿ. ಹಾಗೂ ಅನೇಕ ಕಠಿಣ ಸಮಸ್ಯೆಗಳಿಗೆ ನೀವು ಇಲ್ಲಿ ಸಂಪರ್ಕಿಸಬಹುದು. ಕೊರಿಯರ್ ಮೂಲಕ ಕೂಡ ದೇಶದ ಎಲ್ಲ ರಾಜ್ಯಗಳಿಗೆ ಔಷಧಿಯನ್ನು ಕಳಿಸ್ತಕ್ಕಂಥ ಸುವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.